ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲಾ. ಆರೋಗ್ಯವು ಆಹ್ಲಾದವು, ರುಚಿ ಸಹಜವು, ರಸಪಾಕವು, ಕಲಬೆರಕೆ ಇಲ್ಲ, ಅಕ್ಕರೆಯೇ ಎಲ್ಲ. ನಂಬಿಕೆಯ ಜೊತೆಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನನ್ನ ನಂಬಿಕೆಯ ಆಯ್ಕೆ. ನೀವು ತಪ್ಪದೆ ಉಪಯೋಗಿಸಿ. सदियों से भारत भूमि मिया की शान है, भारत माँ की रक्षा में जीवन कुर्बान है, भारत हमको जान से प्यारी है, सबसे प्यारा दुनिया हमारी है. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೆ ಭಾರತದ 69ನೇ ಸ್ವಾತಂತ್ರ್ಯ ಸಂಭ್ರಮಾಚರಣೆಯಲ್ಲಿ ಈ ದಿನದ ವಿಶೇಷವಾದಂಥ ಸಂಚಿಕೆ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಅರುಣಾ ಮಸಾಲಾ ಇವರ ಸಹಭಾಗಿತ್ವದೊಂದಿಗೆ ನಮ್ಮ ರುಚಿ, ಅಡುಗೆ ಮನೆ ನಮ್ಮದು, ಹೊಸ ಹೊಸ ರುಚಿ ನಿಮ್ಮದು. ಈ ವಿಶೇಷವಾದಂಥ ಸಂಚಿಕೆಗೆ ಅತಿಥಿ ಕೂಡ ವಿಶೇಷವಾಗಿರಬೇಕಂತ ನಾವು ಹುಡುಕಾಟ ಮಾಡುವಾಗ ಸಿಕ್ಕಿದಂಥ ಒಂದು ವಿಶೇಷವಾದ ಅತಿಥಿ ಇವರು. ಭಾರತದ ಸೆಕ್ಯೂರಿಟಿ ಫೋರ್ಸಸ್ನಲ್ಲಿ ಒಂದು ಅಂಗವಾದಂಥ ಏರ್ ಫೋರ್ಸ್ನಲ್ಲಿ ಸಾರ್ಜೆಂಟ್ ಆಗಿದ್ದಂಥ ರಾಘವೇಂದ್ರ ಭಟ್ ಇವರ ಧರ್ಮಪತ್ನಿ ವಿದ್ಯಾ ಭಟ್ ಅವರು ನಮ್ಮ ಈ ದಿನದ ಸ್ವಾತಂತ್ರ್ಯೋತ್ಸವದ ಈ ಸಂಭ್ರಮಾಚರಣೆಯಲ್ಲಿ ವಿಶೇಷ ಅತಿಥಿಯಾಗಿ ಬಂದಿದ್ದಾರೆ. ಇವರನ್ನು ನಮ್ಮ ರುಚಿಯ ನಮ್ಮ ಅಡುಗೆ ಮನೆಗೆ ಸ್ವಾಗತಿಸೋಣ. ಬನ್ನಿ ಮೇಡಮ್. ನಮಸ್ಕಾರ. ನಮ್ಮ ರುಚಿಯ ನಮ್ಮ ಅಡುಗೆ ಮನೆಗೆ ಆತ್ಮೀಯವಾದ ಸ್ವಾಗತ. ವಿದ್ಯಾ ಭಟ್ ಅವರೇ, ಏರ್ ಫೋರ್ಸ್ನಲ್ಲಿದ್ದಂಥ ಒಂದು ಫ್ಯಾಮಿಲಿಗೆ ಬಿಲಾಂಗ್ ಮಾಡ್ತೀರಾ. ನೀವೇನು ಮಾಡ್ಕೊಂಡಿದ್ದೀರಾ? ನನಗೆ ಹೌಸ್ ವೈಫ್ ಆಗಿದ್ದೀರಾ, ಹೋಮ್ ಮೇಕರ್ ಆಗಿದ್ದೀರಾ. ಎಲ್ಲಿದ್ದೀರಾ? ಮಂಗಳೂರಲ್ಲಿದ್ದೀರಾ? ಎಕ್ಕೂರಲ್ಲಿ. ಏನು ಮಾಡ್ತಾ ಇರ್ತೀರಾ ಫ್ರೀ ಟೈಮಲ್ಲೆಲ್ಲ? ಫ್ರೀ ಟೈಮಲ್ಲಿ ಎಂಬ್ರಾಯ್ಡ್ರಿ ಎಲ್ಲ ಮಾಡ್ತೀರಾ. ಅದರ ಜೊತೆಗೆ ನಮ್ಮ ಟಿವಿ ಕೂಡ ನೋಡ್ತೀರಾ. ಒಳ್ಳೆ ಹಾಬಿ. ನಮ್ಮ ಟಿವಿ ನೋಡುವಂಥ ಹಾಬಿ ಎಲ್ರಿಗೂ ಬರಲಿ. ಹಾಗಾದ್ರೆ ನಮ್ಮ ಈ ಕಾರ್ಯಕ್ರಮ ಕೂಡ ನೋಡ್ತಾ ಇರ್ತೀರಾ. ಇಂದಿನ ಈ ಸ್ವಾತಂತ್ರ್ಯ ದಿನದ ವಿಶೇಷ ಸಂಚಿಕೆಯಲ್ಲಿ ವಿಶೇಷ ಅತಿಥಿ ಬರಬೇಕಂತ ಹೇಳ್ಕೊಂಡು ನಿಮ್ಮನ್ನ ಆಯ್ಸಿದ್ದೇವೆ. ಹಾಗಾದ್ರೆ ವಿಶೇಷವಾದಂತಹ 2 ರೆಸಿಪಿಯನ್ನ ನಮ್ಮ ಟಿವಿಯ ವೀಕ್ಷಕರಿಗೆ ಕಲಿಸ್ಕೊಡ್ಲಿಕ್ಕಿದ್ದೀರಾ? ಓಕೆ ಮೇಡಮ್, ಮೊದಲನೇದಾಗಿ ಯಾವ ಡಿಶ್ ಅನ್ನ ಮಾಡ್ತೀರಾ? ಅವಲಕ್ಕಿ ಪಾಯಸ ಮಾಡುವಂತಿದ್ದೇನೆ. ಅವಲಕ್ಕಿ ಪಾಯಸ. ಆಹಾ, ಸ್ವಾತಂತ್ರ್ಯದ ದಿನ, ಶುಭ ದಿನ, ಸುದಿನ. ಇವತ್ತು ಕುಚ್ ಮೀಠಾ ಹೋ ಜಾಯ್ ಅಲ್ವಾ? ಹಾಗಾದ್ರೆ ಸ್ವೀಟ್ ನಿಂದ ಪ್ರಾರಂಭ ಮಾಡೋಣ. ಅವಲಕ್ಕಿ ಪಾಯಸ ಓಕೆ, ಹೇಗ್ ಮಾಡ್ತೀರಾ? ಅವಲಕ್ಕಿಯನ್ನು ಒಂದು 10 ನಿಮಿಷ ನೆನೆಸಿಡ್ಬೇಕು. ಆಮೇಲೆ ಬೆಲ್ಲವನ್ನು ಪಾಕ ಮಾಡಬೇಕು. ಓಕೆ. ಅವಲಕ್ಕಿ ಪಾಯಸಕ್ಕೆ ಯಾವ ರೀತಿಯ ಅವಲಕ್ಕಿ ಆದ್ರೂ ಪರವಾಗಿಲ್ಲ? ಇಲ್ಲ, ದಪ್ಪ ಅವಲಕ್ಕಿ ಆಗ್ಬೇಕು. ಸಾಕು. ಎಷ್ಟು ಹೊತ್ತು ಅದನ್ನ ನೆನೆಸ್ಕೊಂಡಿಡ್ಬೇಕು? ಇದು ಬೆಲ್ಲ ಕರಗಬೇಕು ಅದರಲ್ಲಿ. ಅಲ್ಲ, ಅವಲಕ್ಕಿ ಎಷ್ಟು ಹೊತ್ತು? ಅವಲಕ್ಕಿ 10 ನಿಮಿಷ ನೆನೆಸಿಟ್ರೆ ಸಾಕಾಗುತ್ತೆ. ಮೇಡಮ್, ನಿಮ್ಗೆ ಮದುವೆ ಆಗುವಾಗ ನಿಮ್ಮ ಹಸ್ಬೆಂಡ್ ಏರ್ ಫೋರ್ಸ್ ಅಲ್ಲಿ ಇತ್ತು ಅಂತ ವಿಷಯ ಗೊತ್ತಿದ್ರು ಮದುವೆ ಆಗಿದ್ರಿ? ಗೊತ್ತಿದ್ದು ಮದುವೆ ಆಗಿದೆ. ಏನು ಪ್ರಾಬ್ಲಮ್? ಹೆದರ್ಕೊಳ್ಳಿಲ್ಲ? ಇಲ್ಲ. ದೇಶ ಸೇವೆ ಮಾಡುವಾಗ ಅವರು ಇಷ್ಟ ಇರುವಾಗ ಅವರ ಜೊತೆ ನನಗೂ ಒಂದು ಅವಕಾಶ ಸಿಗ್ತದಲ್ಲ ಅಂತ ಹೇಳಿ. ಓಕೆ, ವೆರಿ ಗುಡ್. ಆದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಈ ಫೀಲ್ಡ್ ಅಲ್ಲಿ ಇದ್ದವ್ರು ಯಾರಾದ್ರೂ ಇಲ್ಲ, ಮೊದಲು ಯಾರು ಇಲ್ಲ. ಫಸ್ಟ್ ಟೈಮ್. ಆದ್ರೂ ಧೈರ್ಯ ಮಾಡಿ ಏರ್ ಫೋರ್ಸ್ ಅಲ್ಲಿ ಇದ್ರೂ ಪರವಾಗಿಲ್ಲ ಅಂತ. ವೆರಿ ಗುಡ್. ಬೆಲ್ಲ ನೀರಿನಲ್ಲಿ ಕರಗುವಷ್ಟು ಹೊತ್ತು ನಾವು ಈ ತೆಂಗಿನ ತುರಿಯನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ತೆಂಗಿನ ಹಾಲು ತೆಗಿಬೇಕು. ನೀರು ಹಾಕೊಳ್ಳ? ನೀರು ಹಾಕೊಳ್ಳಿ. ಸಾಕು. ಸಾಕಲ್ಲ, ಜಾಸ್ತಿ ಮಾಡಿ? ಸಾಕು. ಅದನ್ನು ಈಗ ಸೋಸಬೇಕು. ಸಾಕು. ರಿಸೀವ್ ಮಾಡ್ಕೊಳ್ಳ. ಏರ್ ಫೋರ್ಸ್ನಲ್ಲಿ ಇರುವಾಗ ನೀವು ಇಂಡಿಪೆಂಡೆನ್ಸ್ ಡೇ ಏನಾದರೂ ಸ್ಪೆಷಲ್ ಆಗಿ ಆಚರಿಸಿದ್ದೇನಾದರೂ ಇದೆಯಾ? ಅಥವಾ ಏನಾದರೂ ಒಂದು ಹಬ್ಬ ಆವಾಗಿದ್ದಂಥ ಒಂದು ಸ್ಪೆಷಲ್ ಆಗಿ ಆಚರಿಸಿದಂಥ ಒಂದು ಏನಾದರೂ? ಇಂಡಿಪೆಂಡೆನ್ಸ್ ಡೇಗೆ ಬೆಳಗ್ಗೆ ಎದ್ದು ನಾವೆಲ್ಲ ಅವರ ಜೊತೆನೇ ಹೋಗ್ತಿದ್ದೇವೆ. ಅಲ್ಲಿ ಬೆಳಿಗ್ಗೆ ಬೇಗ ಫ್ಲಾಗ್ ಹಾಸ್ಟಿಂಗ್ ಎಲ್ಲ ಇರಬೇಕು. ಬೇಗ ಅವರ ಪೋಸ್ಟಿಂಗ್ ಇದ್ದಲ್ಲೆಲ್ಲ ನೀವು ಹೋಗ್ತಾ ಇದ್ರಿ? ಹೌದು. ಈಗ ಇನ್ನೊಂದ್ಸಲ ಅದಕ್ಕೆ ನೀರು ಹಾಕಿ ಹಾಲು ತೆಗಿ. ಇದನ್ನ ಮತ್ತೆ ತೆಗಿ. ಈಗ ಪಾಕ ರೆಡಿ ಆದ ತಕ್ಷಣ ಅವಲಕ್ಕಿ ಅದಕ್ಕೆ ಹಾಕ್ತೀರಾ? ಹೌದು. ಮತ್ತೆ ಬಾಣಲ್ಲಿ
ಇದನ್ನ ಮತ್ತೆ ಗ್ರೈಂಡ್ ಮತ್ತೆ ಇನ್ನೊಂದ್ಸಲ ಗ್ರೈಂಡ್ ಮಾಡಿ. ಸಾಕು ಸಾಕು ಓಕೆ. ಸಾಕು. ಮೇಡಮ್, ಆರ್ಮಿಯಲ್ಲಿದ್ದವರು ಅಥವಾ ಸೆಕ್ಯೂರಿಟಿ ಫೋರ್ಸಲ್ಲಿದ್ದವರು, ಏರ್ ಫೋರ್ಸ್ ಆಗಿದ್ರು ಕೂಡ ಅದು ಆರ್ಮಿ ಅಂಗ ಆದ್ರಿಂದ ತುಂಬ ಶಿಸ್ತಿನವರು, ತುಂಬ ಡಿಸಿಪ್ಲಿನ್, ತುಂಬ ರೆಸ್ಪಾನ್ಸಿಬಿಲಿಟಿ, ಹಾಗೆ ತುಂಬ ಸ್ಟ್ರಿಕ್ಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಗು ನಗು ಮುಖ ಅಥವಾ ಲವಲವಿಕೆ ಇರೋದು ಕಡಿಮೆ. ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ, ಯಾವಾಗಲೂ ಕೋಪ ಮಾಡ್ಕೊಳ್ತಾರೆ, ರೆಸ್ಪಾನ್ಸಿಬಿಲಿಟಿ, ಟೈಮ್ ಸೆನ್ಸ್ ಎಲ್ಲ ಇರ್ತದೆ ಅಂತ ಹೇಳ್ತಾರೆ. ಹಾಗಾಗಿ ನಿಮಗೇನಾದರೂ ಸ್ವಲ್ಪ ಕಷ್ಟ ಆದದ್ದು ಏನಾದರೂ ಇದೆ? ಹಾಗೇನಿಲ್ಲ. ಇಲ್ಲ ಇಲ್ಲ ಸರ್, ಹಾಗಾದರೆ ತುಂಬ ಸಾಫ್ಟ್ ನೇಚರ್. ಸಾಫ್ಟ್ ನೇಚರ್. ಹಾಗಾದ್ರೆ ನೇಚರ್ ನಿಮ್ಮ ಪಹಾಡ ಸ್ವಲ್ಪ. ಇದನ್ನ ಸರಿಯಾಗಿ ತೆಗೆದು ಸಾಕಾ? ಸಾಕು. ಪಾಕ ರೆಡಿ ಆಗಿದೆ. ರೆಡಿ ಆಗಿದೆ. ಇದನ್ನ ಅವಲಕ್ಕಿ ಅದಕ್ಕೆ ಹಾಕೊಳ್ಳಿ. ಎಲ್ಲ ಅವಲಕ್ಕಿಯನ್ನು ಅದಕ್ಕೆ ಎಲ್ಲಕ್ಕೆ ಅವಲಕ್ಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ. ಓಕೆ. ಬೆಲ್ಲದ ಪಾಕ ಅವಲಕ್ಕಿನ ಹಾಕಿ ಅದನ್ನ ಹಾಗೆ ಬಿಟ್ಬಿಟ್ಟು ಹೌದು ಮುಚ್ಚಬೇಕು. ಸಿಮ್ಮಲ್ಲಿ ಇಟ್ಬಿಟ್ರೆ ಆಯ್ತು. ಓಕೆ ಮೇಡಮ್. ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಹಾಕಬೇಕು. ಬಾಣಲೆ. ಓಕೆ. 2 ಸ್ಪೂನು ತುಪ್ಪ ಹಾಕಬೇಕು. ಓಕೆ. ಇದೀಗ ಏನು ಮಾಡ್ಲಿಕ್ಕೆ? ಇದು ಒಗ್ಗರಣೆ ಹಾಕ್ಲಿಕ್ಕೆ. ಒಗ್ಗರಣೆ ಹಾಕಲಿಕ್ಕೆ. ಒಗ್ಗರಣೆ ಅಂದರೆ ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬೋದು. ಮೇನ್ ಈ ಗೋಡಂಬಿ ಹಾಕಬೇಕು. ಹಾಕ್ಬೇಕು ನಾನು. ಅದಕ್ಕೆ ಪುಡಿ ಮಾಡಿ ತಂದು ಪುಡಿ ಮಾಡಿ ಅದಕ್ಕೆ ಹಾಕ್ಬೋದು. ಇದಿನ್ನೂ ಪಾಕ ಕುದೀತಾ ಇದೆ. ಈಗ ಅಲ್ಲಿ ರುಬ್ಬಿಟ್ಟಿದ್ದೇವಲ್ಲ, ಅದು ಹಾಲನ್ನು ಅದು ಕುಕ್ ಆಗ್ಲಿಕ್ಕೆ ಸ್ವಲ್ಪ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಇಟ್ಟು ಒಳ್ಳೆ ಬ್ರೌನ್ ಹೌದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಅದಕ್ಕೆ ದ್ರಾಕ್ಷಿಯನ್ನು ಹಾಕ್ಕೊಳ್ಬೋದು. ಸಾಕಾ? ಸಾಕು ಸಾಕು. ಆಫ್ ಮಾಡಿ. ಆಫ್ ಮಾಡಿ. ಘಮ ಘಮ ಪರಿಮಳ ಬಂದಾಯಿತು. ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಸ್ವೀಟ್ ಮಾಡೋದಾದ್ರೂ ಉಪ್ಪು ತುಂಬ ಅಗತ್ಯ. ಈಗ ಉಪ್ಪು ಬೇಕು. ಪಾಯಸ ರೆಡಿ ಆಗಿದೆ. ಘಮ ಘಮ ಪರಿಮಳ ಬರ್ತಾ ಇದೆ. ಬಿಸಿ ಬಿಸಿ ಅಂದ್ರೇನೆ ಪಾಯಸ ರುಚಿ ಜಾಸ್ತಿ. ಫ್ರಿಜ್ಜಲ್ಲಿ ಇಟ್ಟರೆ ಸಹ ತಿನ್ಬೋದು. ಟೇಸ್ಟ್ ಚೆನ್ನಾಗಿತ್ತು. ಕೆಲವು ಬಿಸಿ ಬಿಸಿ ತಿಂದ್ರೆ ಕೋಲ್ಡ್ ಆಗಿ ಮತ್ತೆ ಕೂಡ ತಿನ್ಬೋದು. ಈಗ ಬಿಸಿ ಬಿಸಿ ಅವಲಕ್ಕಿ ಪಾಯಸ ಸಿದ್ಧವಾಗಿದೆ. ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಟೇಸ್ಟ್ ಆಯ್ತು. ತುಂಬಾ ರುಚಿಯಾಗಿದೆ. ಅವಲಕ್ಕಿ ಅಂತ ಹೇಳ್ತೀನಿ ಗೊತ್ತಾಗ್ತಿರ್ಲಿಲ್ಲ. ತುಂಬಾ ಡಿಫ್ರೆಂಟ್ ಫ್ಲೇವರ್ ಅಲ್ಲ. ಒಗ್ಗರಣೆ, ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಡಿಫ್ರೆಂಟ್ ಆದಂಥ ಹಾಗೂ ಮನೆಯಲ್ಲಿರುವಂಥ ಸಾಮಗ್ರಿ ಮಾಡಿಕೊಂಡು ಮಾಡಿದ ಒಂದು ಡಿಶ್. ವೆರಿ ಗುಡ್. ವೀಕ್ಷಕರೇ, ಸ್ವಾತಂತ್ರ್ಯದ ಈ ವಿಶೇಷ ಸಂಚಿಕೆಯಲ್ಲಿ ವಿದ್ಯಾ ಭಟ್ ಸಿಹಿ ಹಂಚಬೇಕು ಸಿಹಿಯಾದ ಅವಲಕ್ಕಿ ಪಾಯಸ ಮಾಡುವುದಂತ ನಮ್ಮ ಎಲ್ಲ ವೀಕ್ಷಕರಿಗೆ ತಿಳಿಸಿದ್ದಾರೆ. ಇದನ್ನ ಮಾಡುವುದಂತ ಮರ್ತು ಹೋಗಿ ಯಾವುದಾದ್ರೂ ಒಂದು ಮಿಸ್ ಆಗಿರುವಂತ ಸ್ಟೆಪ್ ಇದ್ರೆ ಇದನ್ನು ಮಾಡುವಂತ ಒಮ್ಮೆ ನೋಡ್ಕೊಂಡು ಬನ್ನಿ. ಅವಲಕ್ಕಿ ಪಾಯಸ ತಯಾರಿಸುವ ವಿಧಾನ: ಮೊದಲಿಗೆ ಬೆಲ್ಲ ಮುಳುಗುವಷ್ಟು ನೀರು ಹಾಕಿ ಕರಗಿಸಿಕೊಳ್ಳಿ. ನಂತರ ನೆನೆಸಿದ ದಪ್ಪ ಅವಲಕ್ಕಿಯನ್ನು ಹಾಕಿ ಬೇಯಿಸಿ ಏಲಕ್ಕಿ ಪುಡಿ, ತೆಂಗಿನ ಹಾಲು ಹಾಕಿ ಕುದಿಸಿ.
ಕುದಿ ಬಂದ ನಂತರ ತುಪ್ಪದಲ್ಲಿ ಹುರಿದ ಗೋಡಂಬಿ, ದ್ರಾಕ್ಷಿ ಹಾಗೂ ಲವಂಗವನ್ನು ಸೇರಿಸಿಕೊಂಡರೆ ಸವಿಸವಿಯಾದ ಅವಲಕ್ಕಿ ಪಾಯಸ ಸವಿಯಲು ಬಲು ರುಚಿ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಮ್ಮ ರುಚಿ ಕಾರ್ಯಕ್ರಮ. ಸಂಚಿಕೆ ಸ್ವಾತಂತ್ರ್ಯದ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ, ಇನ್ನೊಂದು ಡಿಶ್ ಅನ್ನು ಹೇಳ್ಕೊಡ್ಲಿಕ್ಕಿದ್ದಾರೆ. ಆದರೆ ವಿರಾಮದ ನಂತರ ಸ್ವಲ್ಪ ಖಾರ ತಿನ್ನೋದು ಜಾಸ್ತಿನಾ? ಹಾಗೇನಿಲ್ಲ, ಸ್ವಲ್ಪ ಇದಕ್ಕೆ ಸ್ವಲ್ಪ ಗ್ರೇವಿ ಅಂದ ಕಾರಣ ಸ್ವಲ್ಪ ಖಾರ ಬೇಕಾಗ್ತದೆ. ಖಾರ ಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಇನ್ನೂ ಟೇಸ್ಟ್ ಜಾಸ್ತಿ ಆಗಲಿಕ್ಕೆ ಅರುಣ ಗರಂ ಮಸಾಲೆ ಬೇಕು. ಗರಂ ಮಸಾಲ, ಓಕೆ. ಸಾಕು, ಇದನ್ನು ಸರ್ವ್ ಮಾಡಿ. ಸರ್ವ್ ಮಾಡೋಣ. ಫಸ್ಟಿಗೆ ಸ್ವಲ್ಪ ಖಾರ ಖಾರ ಬಂದು ಆಮೇಲೆ ಅದ್ರದ್ದು ಫುಲ್ ಟೇಸ್ಟ್ ಆಮೇಲೆ ಸಿಗ್ತಾ ಇದೆ. ಓಕೆ.